ಅಲ್ಲಾ ಗಜನ್ಫರ್. ನಿಮ್ ಜ್ಞಾಪಕ ಇದ್ರೆ ಮುಂಬೈ ಇಂಡಿಯನ್ಸ್ ದೊಡ್ಡ ಕಾಸು ಕೊಟ್ಬಿಟ್ಟು ಈ ವ್ಯಕ್ತಿನ ತಗೊಂಡಿದ್ರು. ಅನ್ಫಾರ್ಚುನೇಟ್ಲಿ ಇಂಜುರಿ ಆಯ್ತು IPL ಮುಂಚೆ. ಗಜನ್ಫರ್ ಆಡಕ್ಕಾಗಿಲ್ಲ. ಇವರೊಬ್ಬ ಪ್ರಮುಖ ಸ್ಪಿನ್ನರ್. ರಶೀದ್ ಖಾನ್ 2ನೇ ಸ್ಪಿನ್ನರ್. ನೂರ್ ಅಹಮದ್ ನೋಡಿದೀವಿ ಯಾವ ತರ ಬೌಲಿಂಗ್ ಮಾಡಿದೆ ಅಂತ, 3ನೇ ಸ್ಪಿನ್ನರ್. ನಬಿ 4ನೇ ಸ್ಪಿನ್ನರ್. 5ನೇ ಸ್ಪಿನ್ನರ್ ಮುಜಿಬುರ್ ರೆಹಮಾನ್. ಗುರು, ಒಂದ್ ಕಾಲದಲ್ಲಿ ನಾವು ಮುಜೀಬ್ ಬಗ್ಗೆ ಟಾಪ್ ಬೌಲರ್ ಅಂತ ಮಾತಾಡ್ತಾ ಇದ್ವಿ. ಅವ್ರು ಇವಾಗ ಆರ್ಡರ್ ಆಫ್ ಪೆಕ್ಕಿಂಗ್ ಅಂತ ಬಂದ್ರೆ ಪ್ರಾಬ್ಲಿ 5th ಆಪ್ಷನ್ ಆಗ್ತಾರೆ. ಯಾಕಂದ್ರೆ ನಬಿ ಟಾಪ್ ಕ್ವಾಲಿಟಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆಸ್ ಆಫ್ ಸ್ಪಿನ್ನರ್ ಮತ್ತೆ ಆಲ್ರೌಂಡರ್ ಈ ಟೀಮ್ಗೆ ಬ್ಯಾಲೆನ್ಸ್ ತಗೊಂಡ್ಬರ್ತಾರೆ. ಮೊನ್ನೆ ಕೂಡ T20 ಇಂಟರ್ನ್ಯಾಷನಲ್ ಅಲ್ಲಿ 100th ವಿಕೆಟ್ ನ ತಗೊಂಡ್ರು ಪಾಕಿಸ್ತಾನ್ ವಿರುದ್ಧ. ಐ ಥಿಂಕ್ ಫಕರ್ ಜಮಾನ್ ಔಟ್ ಮಾಡಿದಾಗ 5 ಪ್ರಮುಖ ಸ್ಪಿನ್ನರ್ ಸಪೋರ್ಟೆಡ್ ಬೈ ಆಲ್ರೌಂಡರ್ ಆದಂತ ಕರೀಂ ಜನ್ನತ್, ಒಮರ್ ಜಾಯಿ, ಮೇ ಬಿ ಒಬ್ಬ ಜೆನ್ಯೂನ್ ಫಾಸ್ಟ್ ಬೌಲರ್ ಆಡ್ತಾರೆ, ಫಜಲ್ ಫರುಕಿ, ಇಲ್ಲ ನವೀನುಲ್ ಹಕ್, ಇಲ್ಲ ಹೇಳಿದ್ನಲ್ಲ ಈಗ ಫರೀದ್ ಅಹಮದ್ ಅಂತ. ಇವ್ರು ಯಾರೋ ಒಬ್ರು ಆಡ್ತಾರೆ ಅಂತ ಹೇಳಿದ್ರೆ, ಗುರು, ಈ ದುಬೈಗೆ ಅಥವಾ UAE ಕಂಡೀಷನ್ಸ್ಗೆ ಹೇಳು ಮಾಡಿಕೊಟ್ಟಿರೋ ಅಂತ ಒಂದು ಬೌಲಿಂಗ್ ಅಟ್ಯಾಕ್ ಇದೆ. ಈ ಬೌಲಿಂಗ್ ಅಲ್ಲಿ ಮಿಸ್ಟ್ರಿ ಸ್ಪಿನ್ ನೂರ್ ಅಂತ ಹೇಳಿದ್ರೆ ಗಜನ್ಫರ್ ಇನ್ನೊಬ್ಬ ಮಿಸ್ಟ್ರಿ ಸ್ಪಿನ್ನರ್. ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ ಮುಜೀಬ್ಗೆ. ರಶೀದ್ ಖಾನ್ T20 ಸ್ಪೆಷಲಿಸ್ಟ್, ಇವ್ರ ಕ್ಯಾಪ್ಟನ್ ಕೂಡ. ನಬಿ ಕಿಲ್ಲಾಡಿ ಬೌಲರ್, ನೋಡಕ್ಕೆ ನಾರ್ಮಲ್ ಆಗ್ಬೇಕು, ಬಟ್ ಎಕ್ಸಲೆಂಟ್ ಕಂಟ್ರೋಲ್ ನ ಇಟ್ಕೊಂಡಿದ್ದಾರೆ. ಓವರ್ ಲೆಂತ್ ಮತ್ತೆ ಸ್ಪೀಡ್ಸ್ ನ ಸಖತ್ತಾಗಿ ವೇರಿ ಮಾಡ್ತಾರೆ, ಆಂಗಲ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಇವ್ರ ಬೌಲಿಂಗ್ ಇವ್ರ ಸ್ಟ್ರೆಂತ್ ಅಂತ ನನಗನ್ನಿಸ್ತಾ ಇದೆ.